ಇವತ್ತು ರೈತರ ದಿನಾಚರಣೆ. ಐ ಆಮ್ ಪ್ರೌಡ್ ಫೀಲ್ ಆಸ್ ಅ ರೈತನ ಮಗ. ಯಾಕಂದ್ರೆ ರೈತ ಓನ್ಲಿ ರೈತ ಆಗಿರಲ್ಲ. ಸೊ ರೈತ ಮನೆ ನಡೆಸೋದ್ರ ಜೊತೆಗೆ ಮಕ್ಕಳ ಭವಿಷ್ಯನ ರೂಪಿಸ್ತಾರೆ. ಅಂಡ್ ಇಷ್ಟೇ ಅಲ್ಲ, ರೈತನ ಮಕ್ಕಳು ಕೂಡ ಓನ್ಲಿ ರೈತ ಆಗಲ್ಲ. ಸೊ ಚೆನ್ನಾಗಿ ವಿದ್ಯೆನ ಕಲಿತು ಎಷ್ಟೊಂದು ಜನ ಗೌರ್ಮೆಂಟ್ ನೌಕರಿಯಲ್ಲಿದ್ದಾರೆ ಆಸ್ ಅ ರೈತನ ಮಗ ಆಗಿ. ಅಂಡ್ ಗೌರ್ಮೆಂಟ್ ನೌಕರಿಯಲ್ಲಿ ಅಷ್ಟೇ ಅಲ್ಲ, ಒಬ್ಬ ರೈತನ ಮಗ ಆಗಿ ಕೂಡ ಉಳಿಮೆ ಮಾಡೋದು ಕೂಡ ಗೊತ್ತಿರುತ್ತೆ. ಸೊ ಐ ಆಮ್ ಪ್ರೌಡ್ ಫೀಲ್ ಅಬೌಟ್ ರೈತನ ಮಕ್ಕಳು. ಯಾಕಂದ್ರೆ ರೈತ ಬೆಳೆದಂತ ಬೆಳೆಯಿಂದನೇ ಅಥವಾ ಅವ್ರು ಬೆಳೆದಂತ ಭತ್ತದಿಂದನೇ ಎಷ್ಟೊಂದು ಜನಕ್ಕೆ ಆಹಾರ ಆಗಿದೆ, ಎಷ್ಟೊಂದು ಜನಕ್ಕೆ ಜೀವನನೇ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರೈತ ಇಲ್ದೇನೆ ಏಜೆಂಟ್ಗಳಿಲ್ಲ, ರೈತ ಇಲ್ದೇನೆ ಯಾವುದೇ ರೈಸ್ ಬಿಸ್ನೆಸ್ ಇಲ್ಲ. ಅಂಡ್ ಈ ಒಂದು ಪ್ರಪಂಚದಲ್ಲಿ ರೈತನಿಗೆ ಆದಷ್ಟು ಮೋಸ ಯಾವ ಬಿಸ್ನೆಸ್ ಮ್ಯಾನ್ಗೂ ಆಗಿಲ್ಲ, ಯಾವ ಒಂದು ಬಿಸ್ನೆಸ್ ಫರ್ಮ್ಗೂ ಆಗಿಲ್ಲ. ಬಟ್ ಅಂತ ಮೋಸಗಳಿಗೆ ಎಲ್ಲಿ ತಲೆ ಕೊಡದೇನೆ ರೈತ ಆಗಿರ್ಬೋದು, ರೈತನ ಮಕ್ಕಳಾಗಿರ್ಬೋದು, ತಾವು ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ನಿಗದಿ ಆದ್ರೆ ಸಾಕು ಅನ್ನೋ ಈ ಒಂದು ಜನರೇಷನ್ ಅಲ್ಲಿ ಮುಗ್ಧ ರೈತರು ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರೈತನ ನಾವು ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಅಂಡ್ ರೈತ ಈ ದೇಶದ ಅನ್ನ ಕೊಡುವ ತಾತ ಅಂತಾನು ಹೇಳ್ತೀವಿ. ಎಷ್ಟೊಂದು ಸರಿ ರೈತರು ಬೆಳೆದಂತ ಬೆಳೆಗಳಿಗೆ ಸರಿಯಾಗಿ ಬೆಲೆ ನಿಗದಿ ಆಗಿರಲ್ಲ. ನನ್ನ ಕಡೆಯಿಂದ ಒಂದು ಕರ್ನಾಟಕ ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್. ಸೊ ನೀವು ರೈತರಿಗೆ ಸಾಲ ಮನ್ನಾ ಮಾಡೋದಾಗಿರ್ಬೋದು ಅಥವಾ ಇನ್ನೊಂದೇನೋ ಸ್ಕೀಮ್ ತರದ್ ಬೇಡ. ಸೊ ರೈತರು ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆನ ನಿಗದಿ ಮಾಡಿ ಅಂತ ನಾನು ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಸಮಸ್ತ ನಾಡಿನ ಜನತೆಗೆ ರೈತರ ದಿನಾಚರಣೆಯ ಶುಭಾಶಯಗಳು. ಯಾರ ರೈತರ ಮಕ್ಕಳಿದ್ದೀರಾ ಅಂಡ್ ಯಾರ್ಯಾರು ರೈತ ಆಗಿದ್ರ ಅವರೆಲ್ಲರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ವಿಶಸ್. ಭೂಮಿ ನಿಮಗೆ ಒಳ್ಳೇದ್ ಮಾಡ್ಲಿ, ಭೂಮಿಯಿಂದ ನಿಮಗೆ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ರೈತರ ದಿನಾಚರಣೆಯ ಶುಭಾಶಯಗಳು. ನೀವು ರೈತರ ಮಕ್ಕಳಾಗಿದ್ರೆ ಒಂದು ಲೈಕ್ ಕೊಟ್ಟು ಜೈ ರೈತ ಅಂತ ಕಮೆಂಟ್ ಮಾಡಿ.